ವೆಲ್ಕಮ್ ಟು ಕರ್ನಾಟಕ ಸ್ಟಡಿ ಸೆಂಟರ್ ಯೂಟ್ಯೂಬ್ ಚಾನಲ್. ಇವತ್ತು ನಡೆದ ಪೊಲೀಸ್ ಕಾನ್ಸ್ಟೇಬಲ್ ಕ್ವಶನ್ ಪೇಪರ್ನ ಕೀ ಆನ್ಸರ್ನ ನೋಡೋಣ. ಕೆಳಗಿನ ಯಾವ ಸನ್ನಿವೇಶದಲ್ಲಿ ಸರ್ಕಾರಿ ನೌಕರನು ಗೌಪ್ಯತೆಯ ಕರ್ತವ್ಯವನ್ನು ಉಲ್ಲಂಘಿಸುತ್ತಾನೆ ಎನ್ನಲಾಗುತ್ತದೆ? ಸರಿಯಾದ ಉತ್ತರ ಬಂದ್ಬಿಟ್ಟು ಮಾಹಿತಿಯನ್ನು ಅಧಿಕೃತ ಅನುಮತಿ ಇಲ್ಲದೆ ಸಂಬಂಧಿಕರೊಂದಿಗೆ ಹಂಚಿಕೊಂಡಾಗ ಗೌಪ್ಯತೆ ಕರ್ತವ್ಯ ಉಲ್ಲಂಘಿಸುತ್ತದೆ. ಎರಡನೇ ಪ್ರಶ್ನೆ, ಸಂಸ್ಥೆಯೊಳಗಿನ ತಪ್ಪು, ಕಾನೂನು ಬಾಹಿರ ಅಥವಾ ಅನೈತಿಕ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ಉದ್ಯೋಗಿ ಅಥವಾ ಒಳಗಿನ ಬಹಿರಂಗಪಡಿಸುವುದನ್ನು ಹೀಗೆಂದು ಕರೆಯುತ್ತಾರೆ. ಏನೆಂದು ಕರಿತೀವಿ ಅಂದರೆ ವಿಷಲ್ ಬ್ಲೋಯಿಂಗ್ ಎಂದು ಕರೆಯುತ್ತೇವೆ. ಇನ್ನು 1995ರ ನೋಲನ್ ಸಮಿತಿಯು ಮೂಲಭೂತ ತತ್ವಗಳನ್ನು ಭಾರತೀಯ ನಾಗರಿಕ ಸೇವೆಗಳಲ್ಲಿ ನೈತಿಕ ಮಾರ್ಗಸೂಚಿಗಳಾಗಿ ವ್ಯಾಪಕವಾಗಿ ಸಂಯೋಜಿಸಲಾಗಿದೆ. ನೋಲನ್ ತತ್ವಗಳನ್ನು ಜನಪ್ರಿಯವಾಗಿ ಹೀಗೆ ಕರೆಯಲಾಗುತ್ತದೆ. ಏನಂತ ಕರಿತೀವಿ? ಸಾರ್ವಜನಿಕ ಜೀವನದ 7 ಮೂಲ ತತ್ವಗಳು ಅಂತ ಕರಿತೇವೆ. ಆಪ್ಷನ್ 1 ಸರಿಯಾದ ಉತ್ತರ. ಇನ್ನು 4ನೇ ಪ್ರಶ್ನೆ, ಜಾತ್ಯತೀತ ಪ್ರಜಾಪ್ರಭುತ್ವ ರಾಷ್ಟ್ರದ ಸದಸ್ಯರಾಗಿ ಪೊಲೀಸರು ಈ ಕೆಳಗಿನ ಯಾವ ಅಂಶಗಳಿಗಿಂತ ಮೇಲೇರಲು ನಿರಂತರವಾಗಿ ಶ್ರಮಿಸಬೇಕು? ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ಇನ್ನು 5ನೇ ಪ್ರಶ್ನೆ, ಕೆಲಸದ ಸ್ಥಳದಲ್ಲಿ ನೈತಿಕ ನಡವಳಿಕೆಯು ಇವುಗಳನ್ನು ಉತ್ತೇಜಿಸುತ್ತದೆ: ತಿರುಚುವಿಕೆ, ಸಹೋದ್ಯೋಗಿಗಳ ಮಧ್ಯೆ ಅನುಮಾನ, ರಹಸ್ಯ ಮತ್ತು ಸ್ಪರ್ಧೆ, ನಂಬಿಕೆ ಮತ್ತು ಸಹಕಾರ, ಸಮಗ್ರತೆ. ಸರಿಯಾದ ಉತ್ತರ ಡಿ ಮತ್ತು ಇ, ನಂಬಿಕೆ ಮತ್ತು ಸಹಕಾರ, ಸಮಗ್ರತೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ 2. ಇನ್ನು 6ನೇ ಪ್ರಶ್ನೆ, ಶಾಸನ ರಚನೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುವು ಸರಿಯಾಗಿವೆ ಅಂತಂದರೆ ಎ ಮತ್ತು ಸಿ ಸರಿಯಾಗಿವೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ 2. UPSCಯ ಸದಸ್ಯರನ್ನು ನೇಮಕಾತಿ ಮಾಡುವವರು ಯಾರಂದ್ರೆ ಭಾರತದ ರಾಷ್ಟ್ರಪತಿಗಳು. ಕೆಳಗಿನ ಯಾವುದನ್ನು ಸಂವಿಧಾನದ 7ನೇ ಅನುಸೂಚಿಯಲ್ಲಿ ಸೇರಿಸಲಾಗಿದೆ? 7ನೇ ಅನುಸೂಚಿ ಬಂದ್ಬಿಟ್ಟು ಪಟ್ಟಿಗಳಿರ್ತವೆ. ಇದರೊಳಗೆ ಕೇಂದ್ರ ಪಟ್ಟಿ, ಸಮವರ್ತಿ ಪಟ್ಟಿ, ರಾಜ್ಯ ಪಟ್ಟಿ. ABC. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ 2. ಸಂಸದೀಯ ಸರ್ಕಾರ ಪದ್ಧತಿಯ ಕಾರ್ಯಾಂಗವು ಯಾವುದಕ್ಕೆ ನೇರವಾಗಿ ಉತ್ತರದಾಯಿಯಾಗಿರುತ್ತದೆ? ಸರಿಯಾದ ಉತ್ತರ ಶಾಸಕಾಂಗ. ಭಾರತದ ಸಂವಿಧಾನದ ಎಷ್ಟನೇ ಭಾಗವು ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದ ನಿಯಮಗಳನ್ನು ಒಳಗೊಂಡಿದೆ? 18ನೇ ಭಾಗ. ಆಪ್ಷನ್ 2. ಇನ್ನು ಭಾರತದ ಸಂವಿಧಾನದ 356ನೇ ವಿಧಿಯು ಅಡಿಯಲ್ಲಿ ರಾಜ್ಯದಲ್ಲಿ ಜಾರಿಗೆ ತರಲಾಗುವ ರಾಷ್ಟ್ರಪತಿ ಆಡಳಿತಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಿಲ್ಲ? ಇದರೊಳಗೆ ಸರಿಯಾದ ಉತ್ತರ ಯಾವುದು ಸರಿಯಿಲ್ಲ ಅಂತಂದರೆ ಇದು ಮೂಲಭೂತ ಹಕ್ಕುಗಳ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಇದು ಸರಿಯಾದ ಉತ್ತರ. ಇನ್ನು 12ನೇ ಪ್ರಶ್ನೆ, ಸಂವಿಧಾನದ ರಚನಾ ಸಭೆಯ ಶಾಶ್ವತ ಅಧ್ಯಕ್ಷರಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ರವರು ಅಧಿಕಾರ ಸ್ವೀಕರಿಸಲು ಮೊದಲು ಹಂಗಾಮಿ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರಂದರೆ ಸಚ್ಚಿದಾನಂದ ಸಿನ್ಹಾರವರು. ಇನ್ನು 13ನೇ ಪ್ರಶ್ನೆ, ಭಾರತದ ಸಂವಿಧಾನವು ಅದರ ಮೂಲ ಸಂರಚನೆಯನ್ನು ಸಂಯುಕ್ತ ವ್ಯವಸ್ಥೆ, ಜಾತ್ಯತೀತವಾದ, ಮೂಲಭೂತ ಹಕ್ಕುಗಳು ಮತ್ತು ಪ್ರಜಾಪ್ರಭುತ್ವದ ನೆಲೆಯಲ್ಲಿ ವ್ಯಾಖ್ಯಾನಿಸುತ್ತದೆ. ಬಿ ಬಂದ್ಬಿಟ್ಟು ಭಾರತದ ಸಂವಿಧಾನವು ನಾಗರಿಕ ಸ್ವಾತಂತ್ರ್ಯಗಳನ್ನು ರಕ್ಷಿಸಲು ಮತ್ತು ಸಂವಿಧಾನಕ್ಕೆ ಆಧಾರವಾಗಿರುವ ಆದರ್ಶಗಳನ್ನು ಎತ್ತಿ ಹಿಡಿಯಲು ನ್ಯಾಯಿಕ ವಿಮರ್ಶೆಗೆ ಅವಕಾಶ ಕಲ್ಪಿಸುತ್ತದೆ. ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಮಾತ್ರ ಸರಿ. ಆಪ್ಷನ್ 4. ಇನ್ನೇ ಹೊಂದಿಸಿ ಬರೆಯಿರಿ. 14ನೇ ಪ್ರಶ್ನೆ ಬಂದ್ಬಿಟ್ಟು ಸಾರ್ವಜನಿಕ ಉದ್ಯೋಗಗಳಲ್ಲಿ ಸಮಾನತೆ ಬಂದ್ಬಿಟ್ಟು 16ನೇ ವಿಧಿ. A4 ಇರೋದು ಒಂದೇ ಆಪ್ಷನ್. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ 1. ಸಾರ್ವಜನಿಕ ಉದ್ಯೋಗಗಳಲ್ಲಿ ಸಮಾನತೆ ಬಂದ್ಬಿಟ್ಟು 16ನೇ ವಿಧಿ. ಅಲ್ಪಸಂಖ್ಯಾತರ ಹಕ್ಕು ಬಂದ್ಬಿಟ್ಟು 29ನೇ ವಿಧಿ. ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು 21ನೇ ವಿಧಿ. ಶೋಷಣೆ ವಿರುದ್ಧದ ಹಕ್ಕು 23ನೇ ವಿಧಿ. ಭಾರತ ಒಕ್ಕೂಟದ ರಾಷ್ಟ್ರಪತಿಯನ್ನು ಚುನಾಯಿಸುವವರು ಯಾರಂದ್ರೆ ಸಂಸತ್ತು, ರಾಜ್ಯ ವಿಧಾನಸಭೆಗಳು ಮತ್ತು ಈಗ ಡೆಲ್ಲಿ, ಪುದುಚೇರಿ, ಕೇಂದ್ರಾಡಳಿತ ಪ್ರದೇಶಗಳು ವಿಧಾನಸಭೆಯ ಚುನಾಯಿತ ಸದಸ್ಯರು ಎಲ್ಲರೂ ರಾಷ್ಟ್ರಪತಿಗಳಿಗೆ ಓಟನ್ನು ಹಾಕ್ತೀವಿ ನಾವು. ಈ ಕೆಳಗೆ ನೀಡಿರುವ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ
ಯಾವುವು ರಾಜ್ಯಸಭೆಯಲ್ಲಿ ಪ್ರಾತಿನಿಧಿತ್ವ ಹೊಂದಿಲ್ಲ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ 2 ಚಂಡೀಗಢ, ಲಕ್ಷದ್ವೀಪ್, ಲಡಾಖ್. ಈ ಪ್ರದೇಶಗಳು ರಾಜ್ಯಸಭೆಯಲ್ಲಿ ಪ್ರಾತಿನಿಧಿತ್ವ ಹೊಂದಿಲ್ಲ. ಭಾರತ ಸರ್ಕಾರದ ಅತ್ಯುನ್ನತ ಕಾನೂನು ಸಲಹೆಗಾರರು ಯಾರು? ಭಾರತದ ಅತ್ಯುನ್ನತ ಕಾನೂನು ಸಲಹೆಗಾರರು ಬಂದ್ಬಿಟ್ಟು ಅಟಾರ್ನಿ ಜನರಲ್. ಪ್ರಸ್ತುತ ಅಟಾರ್ನಿ ಜನರಲ್ ಯಾರಿದ್ದಾರೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ರಾಜ್ಯಪಾಲರು ತಮ್ಮ ರಾಜೀನಾಮೆ ಪತ್ರವನ್ನು ಈ ಕೆಳಕಂಡವರಿಗೆ ನೀಡುತ್ತಾರೆ. ರಾಜ್ಯಪಾಲರು ಯಾರಿಗೆ ರಾಜೀನಾಮೆ ಪತ್ರವನ್ನು ಕೊಡ್ತಾರೆ ಅಂದ್ರೆ ರಾಷ್ಟ್ರಪತಿಗಳಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ನೀಡುತ್ತಾರೆ. ಇನ್ನು ಭಾರತದ ಸಂವಿಧಾನದ 163ನೇ ವಿಧಿಯ ಅನ್ವಯ ಸಚಿವ ಸಂಪುಟದ ನೆರವು ಮತ್ತು ಸಲಹೆ ನೀಡುವವರು ಯಾರು? ಸಚಿವ ಸಂಪುಟಕ್ಕೆ ಸಲಹೆ ನೀಡುವವರು ಯಾರು ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ಷಡ್ ದರ್ಶನಗಳಿಗೆ ಸಂಬಂಧಿಸಿದಂತೆ ತಪ್ಪಾದ ಜೋಡಿಗಳನ್ನು ಗುರುತಿಸಿ. ನ್ಯಾಯ ಬಂದ್ಬಿಟ್ಟು ಗೌತಮ, ಯೋಗ ಬಂದ್ಬಿಟ್ಟು ಪತಂಜಲಿ ಆಗಬೇಕಾಗಿತ್ತು, ಪೂರ್ವ ಮೀಮಾಂಸಾ ಜೈಮಿನಿ ಆಗಬೇಕಾಗಿತ್ತು. ಬಿ ಮತ್ತು ಡಿ ಏನಾಗಿದೆ ಅಂದ್ರೆ ತಪ್ಪಾದ ಜೋಡಿಗಳಾಗಿದ್ದಾವೆ. ಆಪ್ಷನ್ 1 ಸರಿಯಾದ ಉತ್ತರ. 21 ಹೊಂದಿಸಿ ಬರೆಯಿರಿ. ವಿಶ್ವ ಜನಸಂಖ್ಯಾ ದಿನ ಬಂದ್ಬಿಟ್ಟು ಜುಲೈ 11. D3 ಆಪ್ಷನ್ ಒಂದಿದೆ. ಆಪ್ಷನ್ 1 ಸರಿಯಾದ ಉತ್ತರ. ಭೂಮಿ ದಿನ ಬಂದ್ಬಿಟ್ಟು ಏಪ್ರಿಲ್ 22. ಓಜೋನ್ ದಿನ ಸೆಪ್ಟೆಂಬರ್ 16. ರಾಷ್ಟ್ರೀಯ ಮಾಲಿನ್ಯ ತಡೆಗಟ್ಟುವ ದಿನ ಡಿಸೆಂಬರ್ 2. ವಿಶ್ವ ಜನಸಂಖ್ಯೆ ದಿನ ಜುಲೈ 11. ಒಲಿಂಪಿಕ್ನ ಧ್ಯೇಯದ ಸರಿಯಾದ ಕ್ರಮ ಫಾಸ್ಟರ್, ಹೈಯರ್, ಸ್ಟ್ರಾಂಗರ್, ಟುಗೆದರ್. ಇದು ಸರಿಯಾದ ಧ್ಯೇಯವಾಕ್ಯ ಬಂದ್ಬಿಟ್ಟು ಫಾಸ್ಟರ್, ಹೈಯರ್, ಸ್ಟ್ರಾಂಗರ್, ಟುಗೆದರ್. ಆಪ್ಷನ್ 1 ಸರಿಯಾದ ಉತ್ತರ. ಇನ್ನು ಮೊಟ್ಟ ಮೊದಲ ಸಮರ್ ಪ್ಯಾರಾ ಒಲಿಂಪಿಕ್ ಸ್ಪರ್ಧೆಗಳು ಆಯೋಜಿಸಲ್ಪಟ್ಟ ಸ್ಥಳ ಮತ್ತು ವರ್ಷ ಯಾವುದಂದ್ರೆ ರೋಮ್. 1960ರಲ್ಲಿ ನಡೆಯಿತು. ಈ ಕೆಳಗಿನ ಯಾವ ಸಂಯೋಜನೆಗಳು ಮಾನವ ಅಭಿವೃದ್ಧಿ ಸೂಚ್ಯಂಕ ನಿರ್ಧಾರಕಗಳನ್ನು ಸರಿಯಾಗಿ ತೋರಿಸುತ್ತವೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 24ನೇದು ಸಿ. 24ನೇದು ಸರಿಯಾದ ಉತ್ತರ ಬಂದ್ಬಿಟ್ಟು ಆರೋಗ್ಯ, ಶಿಕ್ಷಣ, ಜೀವನ ಮಟ್ಟ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ 3. ಇನ್ನು 25ನೇ ಕ್ವಶನ್ ಬಂದ್ಬಿಟ್ಟು ಹಣಕಾಸು ಆಯೋಗ ಮತ್ತು ಅದರ ಮುಖ್ಯಸ್ಥರು ಯಾರು ಅಂತ ಕೇಳಿದ್ದಾರೆ. 1ನೇ ಹಣಕಾಸಿನ ಮುಖ್ಯಸ್ಥರು ಬಂದ್ಬಿಟ್ಟು ಕೆ.ಸಿ. ನಿಯೋಗಿ. ಆಪ್ಷನ್ ಎ 3. 2 ಆಪ್ಷನ್ ಇದಾವೆ. 2ನೇದು ಬಂದ್ಬಿಟ್ಟು ಕೆ ಸಂತಾನಂ. B1. ಆಪ್ಷನ್ 3 ಈಸ್ ಕರೆಕ್ಟ್ ಆನ್ಸರ್. 1ನೇದು ಬಂದ್ಬಿಟ್ಟು ಕೆ.ಸಿ. ನಿಯೋಗಿ, 2ನೇದು ಕೆ ಸಂತಾನಮ್, 3ನೇದು ಅಶೋಕ್ ಕುಮಾರ್ ಚಂದ, 4ನೇದು ಪಿ.ವಿ. ರಾಜಮನ್ನರ್, 5ನೇದು ಬಂದ್ಬಿಟ್ಟು ಮಹಾವೀರ್ ತ್ಯಾಗಿ. ಟರ್ನರ್ ಸಿಂಡ್ರೋಮ್ ಕಾಯಿಲೆಯು ಈ ಕೆಳಗಿನ ಕಾರಣದಿಂದ ಬರುತ್ತದೆ. ಟರ್ನರ್ ಸಿಂಡ್ರೋಮ್ ಕಾಯಿಲೆ ಬರುವ ಕಾರಣ ಬಂದ್ಬಿಟ್ಟು ಈಗ ಕ್ರೋಮೋಸೋಮ್ ಸಂಖ್ಯೆ 46 ಅದ್ರ ಎಷ್ಟು ಪೇರ್ ಇರ್ತಾವೆ ಅದಕ್ಕಿಂತ ಒಂದು ಕಡಿಮೆ ಆಗಿರೋದಕ್ಕೆ. 26ನೇ ಕ್ವಶನ್ಗೆ ಆನ್ಸರ್ ಬಂದ್ಬಿಟ್ಟು ಟರ್ನರ್ ಸಿಂಡ್ರೋಮ್ ಕಾಯಿಲೆಯು ಈ ಕೆಳಗಿನ ಕಾರಣದಿಂದ ಬರುತ್ತದೆ. ಕ್ರೋಮೋಸೋಮ್ ಸಂಖ್ಯೆ 46 ಆಗಿರೋದ್ರಿಂದ. ಯೂಶುವಲ್ ಆಗಿ ಫಿಮೇಲ್ ವರ್ಣತಂತುಗಳು ಎಷ್ಟಿರ್ತವೆ ಅಂದರೆ XX ಇರ್ತವೆ, ಬಟ್ 1X ಆಬ್ಸೆಂಟ್ ಇರೋದ್ರಿಂದ ಟರ್ನರ್ ಸಿಂಡ್ರೋಮ್ ಕಾಯಿಲೆ ಬರುತ್ತದೆ. ಸರಿಯಾದ ಉತ್ತರ ಆಪ್ಷನ್ 4. ಈ ಕೆಳಗಿನ ಯಾವ ಮೈಕ್ರೋಪಾಚಿ ಅನ್ನು ಗಗನಯಾತ್ರಿಗಳು ಆಹಾರವಾಗಿ ಬಳಸುವರು? ಯಾವುದಂದ್ರೆ ಸ್ಪೈರುಲಿನಾ. ಮಿನಿಮಾಟಾ ಒಪ್ಪಂದವು 2013ರಲ್ಲಿ ವಿಶ್ವಸಂಸ್ಥೆಯು ಅಂಗೀಕರಿಸಿದ ಜಾಗತಿಕ ಒಪ್ಪಂದವಾಗಿದ್ದು, ಇದು ಮಾನವನ ಚಟುವಟಿಕೆಗಳಿಂದ ಉಂಟಾಗುವ ಮಾಲಿನ್ಯದಿಂದ ಮಾನವನ ಆರೋಗ್ಯ ಮತ್ತು ಪರಿಸರವನ್ನು ರಕ್ಷಿಸುತ್ತದೆ. ಯಾವುದಂದ್ರೆ ಪಾದರಸ. ನ 29ನೇದು ಬಂದ್ಬಿಟ್ಟು ಸರಿಯಾದ ಉತ್ತರ ಎ, ಬಿ ಮತ್ತು ಡಿ ಮಾತ್ರ. ಇದು ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ CNG ಗ್ಯಾಸು, ಮತ್ತು ಇದು ಅಗ್ಗವಾಗಿಯೂ ಇರುತ್ತೆ. ಕಲಬೆರಕೆ ಮಾಡುವುದು ಅಥವಾ ಅಕ್ರಮವಾಗಿ ವರ್ಗಾಯಿಸುವುದು ಕಷ್ಟಕರ.
ಮೀನಿನ ಎಣ್ಣೆಗಳಿಗೆ ಏನಿರುತ್ತೆ ಅಂದರೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ಗಳು ಇರ್ತಾವೆ. ಈ ಕೆಳಗಿನ ಗುಂಪುಗಳಲ್ಲಿ ಯಾವುದು ಮಾರ್ಪಾಡಾದ ಎಲೆಗೆ ಉದಾಹರಣೆಯಾಗಿದೆ? ಈರುಳ್ಳಿ ಮತ್ತು ಕ್ಯಾಕ್ಟಸ್. ಮೂತ್ರಪಿಂಡಗಳ ಅಸಮರ್ಪಕ ಕಾರ್ಯನಿರ್ವಹಣೆಯು ರಕ್ತದಲ್ಲಿ ಯೂರಿಯಾದ ಪ್ರಮಾಣವನ್ನು ಹೆಚ್ಚಿಸಲು ಕಾರಣವಾಗುವುದು. ಈ ಸ್ಥಿತಿಯ ಹೆಸರು ಏನಂತ ಕರೀತೀವಿ ಅಂದರೆ ಯುರೇಮಿಯಾ. ಈ ಸ್ಥಿತಿಗೆ ಯುರೇಮಿಯಾ ಎಂದು ಕರೆಯುತ್ತಾರೆ. ಸೆಲ್ ವಿದ್ಯುತ್ಸರಣದಲ್ಲಿ DNA ಯಾವ ಕಡೆ ಚಲಿಸುತ್ತದೆ? ಇದು ಬಂದ್ಬಿಟ್ಟು ಋಣಾತ್ಮಕ ಎಲೆಕ್ಟ್ರೋಡ್ ಆಗಿರುತ್ತೆ. 34ನೇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಗುರು 12 ವರ್ಷಗಳ ಕಾಲ ಭ್ರಮಣ ಯಾವುದೇ ಅಂತ. ಆಪ್ಷನ್ 2 ಇರೋದು ಆಪ್ಷನ್ 2 ಮಾತ್ರ. ಗುರು ಬಂದ್ಬಿಟ್ಟು 12 ವರ್ಷಗಳ ಭ್ರಮಣೆಯ ಅವಧಿ. ಇಲ್ಲ 36ನೇ ಪ್ರಶ್ನೆ ಬಂದ್ಬಿಟ್ಟು GPS ಬೆಂಬಲಿತ ಜಿಯೋ ಆಗ್ಮೆಂಟ್ ನೇವಿಗೇಷನ್ ಗಗನ್ ಒಂದು ಉಪಗ್ರಹ ಆಧಾರಿತ ಆಗ್ಮೆಂಟೇಷನ್ ಸಿಸ್ಟಮ್ ಆಗಿದೆ. ಇದನ್ನು ಜಂಟಿಯಾಗಿ ಅಭಿವೃದ್ಧಿಪಡಿಸಿದವರು ಯಾರಂದ್ರೆ ಇಸ್ರೋ ಮತ್ತು AI. ಸರಿಯಾದ ಉತ್ತರ ಆಪ್ಷನ್ 2. ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆಯ ಸುರುಳಿಗಳಲ್ಲಿ ಮಿಶ್ರ ಲೋಹಗಳನ್ನು ಬಳಸ್ತಾರೆ. ಯಾಕಂದ್ರೆ ಈಗ ಮಿಶ್ರ ಲೋಹದ ರೆಸಿಸ್ಟೆನ್ಸ್ ಅದರ ಘಟಕ ಲೋಹಗಳಿಗಿಂತ ಹೆಚ್ಚಿನದ್ದಾಗಿರುತ್ತದೆ. ಆಪ್ಷನ್ 3 ಬಂದ್ಬಿಟ್ಟು ಸರಿಯಾದ ಉತ್ತರ. ಈಗ ಸುರೇಶನು ಕಳೆದ 3 ದಿನಗಳಿಂದ ತಾಮ್ರದ ಪಾತ್ರೆಯಲ್ಲಿ ಇಟ್ಟಿರುವ ಮೊಸರನ್ನು ರಾತ್ರಿ ಊಟದಲ್ಲಿ ಬಳಸ್ತಾನೆ. ತಡರಾತ್ರಿ ಅವನಿಗೆ ಹೊಟ್ಟೆ ನೋವಿನ ಅನುಭವ ಆಗುತ್ತೆ. ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಮೊಸರು ತಾಮ್ರದೊಂದಿಗೆ ವರ್ತಿಸುವುದು. ಸರಿಯಾದ ಉತ್ತರ ಆಪ್ಷನ್ 2. ಈ ಕೆಳಗಿನವುಗಳನ್ನು ಪರಿಗಣಿಸಿರಿ. ಕೆಳಗೆ ನೀಡಿದ ಆಯ್ಕೆಗಳಿಂದ ಸರಿಯಾದ ಉತ್ತರ. ಹೇಳಿಕೆ ಬಂದ್ಬಿಟ್ಟು ಆಮ್ಲಗಳ ರುಚಿ ಕಹಿಯಾಗಿದೆ, ಪ್ರತ್ಯಾಮ್ಲಗಳ ರುಚಿ ಹುಳಿಯಾಗಿದೆ. ಇವೆರಡು ತಪ್ಪಾಗಿವೆ. ಹೇಳಿಕೆ 1, ಹೇಳಿಕೆ 2 ಎರಡು ಸರಿ ಇಲ್ಲ. ಸರಿಯಾದ ಉತ್ತರ ಆಪ್ಷನ್ 3. ಆಮ್ಲಗಳು ಯಾವಾಗಲೂ ಹುಳಿಯಾಗಿರ್ತವೆ, ಪ್ರತ್ಯಾಮ್ಲಗಳು ಯಾವಾಗಲೂ ಕಹಿಯಾಗಿರ್ತವೆ. 40ನೇ ಪ್ರಶ್ನೆ ಬಂದ್ಬಿಟ್ಟು ಕಾಪರು ಪ್ಲಸ್ ಜಿಂಕ್ ಏನಾಗುತ್ತೆ ಅಂದ್ರೆ ಹಿತ್ತಾಳೆ ಆಗುತ್ತೆ. ಈ ಆಪ್ಷನ್ 2 ಇರೋದು 2. ಕಾಪರು ಪ್ಲಸ್ ಜಿಂಕ್ ತಾವರ ಏನಾಗುತ್ತೆ ಅಂದ್ರೆ ಕಂಚಾಗುತ್ತೆ. ಬಿ ಬಂದ್ಬಿಟ್ಟು 4. ಸರಿಯಾದ ಉತ್ತರ ಆಪ್ಷನ್ 3. ಕಾಪರು ಪ್ಲಸ್ ಜಿಂಕು ಹಿತ್ತಾಳೆ, ಕಾಪರ್ ಪ್ಲಸ್ ಜಿಂಕ್ ಬಂದ್ಬಿಟ್ಟು ಕಂಚು, 3ನೇದು ಬಂದ್ಬಿಟ್ಟು ಸೋಲ್ಡರು, 4ನೇದು ಬಂದ್ಬಿಟ್ಟು ಅಮಲ್ಗಮ್. ದೂರದರ್ಶನದ ನಳಿಕೆಗಳು ಮತ್ತು ದೀಪಸ್ತಂಭಗಳಲ್ಲಿ ಉಪಯೋಗಿಸುವ ಅನಿಲಗಳು ಇವಾಗಿವೆ. ಯಾವುವು ಅಂದ್ರೆ ಕ್ರಿಪ್ಟಾನ್ ಮತ್ತು ಕ್ಸೆನಾನ್. ಅಪಾಯದ ಸಂಕೇತ ದೀಪಗಳು ಯಾವಾಗಲೂ ಕೆಂಪು ಬಣ್ಣದಲ್ಲಿರ್ತವೆ, ಏಕೆಂದರೆ ಕೆಂಪು ಬಣ್ಣವು ಮಂಜು ಅಥವಾ ಹೊಗೆಯಿಂದ ಕನಿಷ್ಠ ಚದುರುತ್ತದೆ. ಈಗ ಸಾವಯವ ಅವಶೇಷದಿಂದಾಗಿ ಮಲಿನಗೊಂಡಿರ್ತಕ್ಕಂಥ ಬಾವಿಗಳು ಮತ್ತು ಕೆರೆಗಳ ನೀರನ್ನು ಶುದ್ಧೀಕರಿಸಲು ಈ ಕೆಳಗಿನ ಯಾವ ಸಂಯುಕ್ತವನ್ನು ಬಳಸಬಹುದಾಗಿದೆ? ಯಾವುದಂದ್ರೆ ಪೊಟ್ಯಾಷಿಯಂ ಪರ್ ಮ್ಯಾಂಗನೇಟ್. ಹೊಂದಿಸಿ ಬರೆಯಿರಿ. ಪಟ್ಟಿ 1 ಪ್ಲಾನಿಮೀಟರ್ ಬಂದ್ಬಿಟ್ಟು ಕ್ಷೇತ್ರವನ್ನು ಅಳಿತಾರ. ಪ್ಯಾಂಥೋಗ್ರಾಫ್ ಬಂದ್ಬಿಟ್ಟು ನಕ್ಷೆಗಳನ್ನು ನಕಲು ಮಾಡಲು, ದೊಡ್ಡದಾಗಿಸಲು ಅಥವಾ ಚಿಕ್ಕದಾಗಿಸಲು. ಬ್ಯಾರೋಮೀಟರ್ ವಾಯುಮಂಡಲದ ಒತ್ತಡ. ಥರ್ಮೋಮೀಟರ್ ಉಷ್ಣಾಂಶ. ಸರಿಯಾದ ಉತ್ತರ ಪ್ಲಾನಿಮೀಟರ್ A2. ಆಪ್ಷನ್ 3 ಬಂದ್ಬಿಟ್ಟು ಸರಿಯಾದ ಉತ್ತರ. ಕರ್ನಾಟಕದ ಕೆಲವು ಪ್ರಮುಖ ಶಿಖರಗಳನ್ನು ಅವುಗಳ ಎತ್ತರಕ್ಕೆ ಅನುಗುಣವಾಗಿ ಇಳಿಕೆಯ ಕ್ರಮದಲ್ಲಿ ಗುರುತಿಸಿ. ಫಸ್ಟ್ ಬಂದ್ಬಿಟ್ಟು ಬಿಳಿಗಿರಿ ರಂಗನ ಬೆಟ್ಟ ಇರೋದು ಒಂದೇ ಆಪ್ಷನ್, 4ನೇ ಆಪ್ಷನ್. ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಣೆಗಳನ್ನು ಗುರುತಿಸಿ. ಬೋರ್ಘಾಟು ಮುಂಬೈ ಮತ್ತು ಪುಣೆ. ಇನ್ನು ತಾಲ್ಘಾಟು ಮುಂಬೈ ಮತ್ತು ನಾಸಿಕ್ ಸರಿಯಾಗಿದೆ. ಫಾಲ್ಘಾಟ್ ಬಂದ್ಬಿಟ್ಟು ಕೇರಳ ಮತ್ತು ತಮಿಳುನಾಡನ್ನ ಕನೆಕ್ಟ್ ಮಾಡುತ್ತೆ. ಆಗುಂಬೆ ಘಾಟ್ ಬಂದ್ಬಿಟ್ಟು ಉಡುಪಿ ಮತ್ತು ಶಿವಮೊಗ್ಗ. ಸರಿಯಾದ ಉತ್ತರ A, B ಮತ್ತು D. ಸರಿಯಾದ ಉತ್ತರ ಆಪ್ಷನ್ 2. ಈ ಕೆಳಗಿರುವ ಕೊಟ್ಟಿರುವ ನಕ್ಷೆಯಲ್ಲಿ ಹಂಚಿಕೆಯಾಗಿರೋ ಮಣ್ಣಿನ ವಿಧ.
ಪಶ್ಚಿಮ ಘಟ್ಟಗಳ ಬಂದ್ಬಿಟ್ಟು ಜಂಬಟ್ಟಿಗೆ ಮಣ್ಣು ಏರುತ್ತೆ. ಕೆಳಕಂಡ ನಗರಗಳ ವರ್ಗೀಕರಣಗಳನ್ನು ಪರಿಗಣಿಸಿ. ಫಸ್ಟು ನಗರ, ಆಮೇಲೆ ನಗರ ಸಮುಚ್ಚಯ, ಮೆಗಾಲೋಪೋಲಿಸ್, ಮೆಗಾಸಿಟಿ. ಎ ಡಿ ಸಿ ಬಿ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ 2. 49ನೇ ಕ್ವಶನ್ ಬಂದ್ಬಿಟ್ಟು ಜವಾಹರ್ಲಾಲ್ ನೆಹರು ಬಂದರು ಯಾವ್ಯಾವ ಕರೆಕ್ಟ್ ಅದಾವ ಅಂದರೆ ಎ, ಬಿ ಮತ್ತು ಡಿ ಈ ಮೂರುಗಳು ಕರೆಕ್ಟ್ ಇದಾವೆ. ಆಪ್ಷನ್ 1 ಸರಿಯಾದ ಉತ್ತರ. ಈ ಕೆಳಗಿನ ಯಾವ ರಾಜ್ಯದ ಮೂಲಕ ಕರ್ಕಾಟಕ ಸಂಕ್ರಾಂತಿ ವೃತ್ತವು ಹಾದು ಹೋಗುವುದಿಲ್ಲ? ಎಲ್ಲಿ ಬಿಹಾರದಲ್ಲಿ ಹಾದು ಹೋಗುವುದಿಲ್ಲ. 51ನೇ ಕ್ವಶನ್ ಬಂದ್ಬಿಟ್ಟು ವಿಜಯವಾಡ ಬಂದ್ಬಿಟ್ಟು ಆಂಧ್ರ ಪ್ರದೇಶ್. B4 ಇರೋ ಆಪ್ಷನ್ 1. ಸರಿಯಾದ ಉತ್ತರ ಆಪ್ಷನ್ 1. ವಿಶ್ವದಲ್ಲಿ ಅಧಿಕ ಸಂಚಾರ ದಟ್ಟಣೆಯನ್ನು ಹೊಂದಿರುವ ಒಳನಾಡಿನ ಜಲಮಾರ್ಗ ಬಂದ್ಬಿಟ್ಟು ರೈನ್ ಒಳನಾಡಿನ ಜಲಮಾರ್ಗ. ದಿ ಸದರ್ನ್ ಟ್ರಾನ್ಸ್ ಕಾಂಟಿನೆಂಟಲ್ ರೈಲ್ವೆ ಮಾರ್ಗ ಈ ಎರಡು ನಗರಗಳ ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತದೆ. ಯಾವುದಂದ್ರೆ ಲಾಸ್ ಏಂಜಲೀಸ್ ಮತ್ತು ನ್ಯೂಯಾರ್ಕ್. ಈ ಕೆಳಗಿನ ಹವಾಮಾನದ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಗುರುತಿಸಿ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ಬೆಂಗಳೂರು ಮತ್ತು 55ನೇ ಪ್ರಶ್ನೆ. ಬೆಂಗಳೂರು ಮತ್ತು ಹೈದರಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ನಗರದಿಂದ ದೂರ ಇವೆ. ಆದ್ದರಿಂದ ಇವುಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಏನಂತ ಕರಿತೀವಿ ಅಂದರೆ ಗ್ರೀನ್ ಫೀಲ್ಡ್ ಅಂತ ಕರಿತೀವಿ. ಭಾರತದ ಯಾವ ರಾಜ್ಯದಲ್ಲಿ ಬೋಡೋ ಅಥವಾ ಬೋರೋ ಭಾಷೆಯನ್ನು ಮುಖ್ಯವಾಗಿ ಮಾತನಾಡುತ್ತಾರೆ? ಎಲ್ಲಿ ಅಂದ್ರೆ ಅಸ್ಸಾಂದಲ್ಲಿ ಮಾತಾಡ್ತಾರೆ. ಡೆಕ್ಕನ್ ಎಜುಕೇಷನ್ ಸೊಸೈಟಿಗೆ ಸಂಬಂಧಪಟ್ಟಂತ ವ್ಯಕ್ತಿಗಳನ್ನು ಗುರುತಿಸಿ. ಯಾರ್ಯಾರು ಅಂತಂದ್ರೆ ಬಾಲ್ ಗಂಗಾಧರ್ ತಿಲಕ್ ಅವರು, ವಿ.ಕೆ. ಚಿಪ್ಲಂಕರ್ ಅವರು, ಗೋಪಾಲ್ ಗಣೇಶ್ ಅಗರ್ಕರ್ ಅವರು. ಎ, ಬಿ ಮತ್ತು ಡಿ. ಎ, ಬಿ ಮತ್ತು ಸಿ ಅದಕ್ಕೆ ಸರಿಯಾದ ಉತ್ತರ. ಬಾಲ್ ಗಂಗಾಧರ್ ತಿಲಕ್, ವಿ.ಕೆ. ಚಿಪ್ಲಂಕರ್, ತುಳಸಿರಾಮ್. ಮೊಹಮ್ಮದ್ ಇಕ್ಬಾಲ್ ಇಲ್ಲಿ ಹೆಸರು ಸೂಚಿಸುತ್ತೆ. ಮೊಹಮ್ಮದ್ ಇಕ್ಬಾಲ್ ದಿ ರೀಕನ್ಸ್ಟ್ರಕ್ಷನ್ ಆಫ್ ರಿಲಿಜಿಯಸ್ ಥಾಟ್ಸ್ ಇನ್ ಇಸ್ಲಾಂ. ಎ 3 ಬಂದ್ಬಿಟ್ಟು ಸರಿಯಾದ ಉತ್ತರ ಆಪ್ಷನ್ 4. ಜಲಿಯನ್ ವಾಲಾಬಾಗ್ ದುರಂತ ಫಸ್ಟ್ ಬಂದ್ಬಿಟ್ಟು ಬಂಗಾಳದ ವಿಭಜನೆ 1905. ನೆಕ್ಸ್ಟ್ ಸೂರತ್ ಯೋಜನೆ, ಅದಾಗಿನ ಜಲಿಯನ್ ವಾಲಾಬಾಗ್, ಅದಾಗಿನ ಕ್ವಿಟ್ ಇಂಡಿಯಾ ಚಳವಳಿ. ಸಿ, ಡಿ, ಎ, ಬಿ. ಸರಿಯಾದ ಉತ್ತರ ಆಪ್ಷನ್ 1. ಲೋಕಹಿತವಾದಿ ಎಂದು ಜನಪ್ರಿಯರಾಗಿರೋರು ಯಾರಂದ್ರೆ ಗೋಪಾಲ್ ಹರಿ ದೇಶ್ಮುಖ್. ಈ ಕೆಳಗಿನ ಭಾರತದ ಯಾವ ಸ್ಥಳದಲ್ಲಿ ರೋಮನರು ಆಗಸ್ಟಸ್ ದೇವಾಲಯ ನಿರ್ಮಿಸಿದರು ಎಂದು ಹೇಳಲಾಗಿದೆ? ಎಲ್ಲಿ ಅಂದ್ರೆ ಮುಜೇರಿಯಸ್. 62ನೇ ಪ್ರಶ್ನೆ ಬಂದ್ಬಿಟ್ಟು ಸೆಂಟ್ರಲ್ ಕಾಲೇಜ್ ಬೆಂಗಳೂರು ಯಾವ ಶೈಲಿಯಲ್ಲಿ ಇತ್ತಂದ್ರೆ ಗೋತಿಕ್ ಶೈಲಿಯಲ್ಲಿ ಇದೆ. A4 2 ಆಪ್ಷನ್ಸ್ ಅದಾವ. ಶಾರದಾಂಬಾ ದೇವಸ್ಥಾನ ದ್ರಾವಿಡ ಶೈಲಿ. B1 ಸರಿಯಾದ ಉತ್ತರ ಆಪ್ಷನ್ 2. 63ನೇ ಕ್ವಶನ್ ಬಂದ್ಬಿಟ್ಟು ಹೊಯ್ಸಳ ರಾಜ ವಿಷ್ಣುವರ್ಧನಿಗೆ ಸಂಬಂಧಿಸಿ. ವಿಷ್ಣುವರ್ಧನು ನೊಳಂಬ ವಾಡಿಗೊಂಡ ಎಂಬ ಬಿರುದನ್ನು ಹೊಂದಿದನು. ಸರಿಯಾಗಿದೆ. ವಿಷ್ಣುವರ್ಧನನು ರಾಮಾನುಜಾಚಾರ್ಯರಿಗೆ ಆಶ್ರಯ ನೀಡಿದನು. ವಿಷ್ಣುವರ್ಧನ ಚೋಳ ರಾಜಕುಮಾರಿ ಚೋಳ ಮಹಾದೇವಿಯನ್ನು ವಿವಾಹವಾಗಿದ್ದನು. ವಿಷ್ಣುವರ್ಧನ ರಾಜಧಾನಿಯನ್ನು ಭಾರ ಸಮುದ್ರಕ್ಕೆ ವರ್ಗಾಯಿಸಿದನು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಎ, ಬಿ ಮತ್ತು ಡಿ. ಆಪ್ಷನ್ 2. ಕೃಷ್ಣದೇವರಾಯನ ಆಸ್ಥಾನದ ಅಷ್ಟದಿಗ್ಗಜರಲ್ಲಿ ಈ ಕೆಳಗೆ ಯಾರು ಸಂಗೀತ ಸಾಹಿತ್ಯ ಸಮರಾಂಗಣ ಸಾರ್ವಭೌಮ ಎಂಬ ಬಿರುದು ಪಡೆದಿದ್ದಾರೆ? ಯಾರಂದ್ರೆ ಅಲ್ಲಸಾನಿ ಪೆದ್ದಣ್ಣ. ಭಾರತದ ಮೇಲಿನ ಈ ಕೆಳಗಿನ ದಾಳಿಗಳನ್ನು ಕಾಲಾನುಕ್ರಮ. ಫಸ್ಟ್ ಬಂದ್ಬಿಟ್ಟು ಇಂಡೋ ಗ್ರೀಕರ ದಾಳಿ, ಅದಾಗಿಂದ ಶಕರ ದಾಳಿ, ಪಾರ್ಥಿಯನ್ನರ ದಾಳಿ, ಕುಶಾನರ ದಾಳಿ. ಫಸ್ಟ್ ಇಂಡೋ ಗ್ರೀಕ್. ಬಿ ಆಪ್ಷನ್ 1. ಈ ಕೆಳಗಿನ ಮೈಸೂರಿನ ದಿವಾನರನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಸರಿಯಾದ ಉತ್ತರ ಆಪ್ಷನ್ 4. 67 ಬಂದ್ಬಿಟ್ಟು ಸರಿಯಾದ ಉತ್ತರ ಆಪ್ಷನ್ 4.
ಹೇಳಿಕೆ 1 ಮತ್ತು 2 ಸರಿಯಾಗಿದೆ, ಆದರೆ ಹೇಳಿಕೆ 2 ಮತ್ತು 1ಕ್ಕೆ ಸಂಬಂಧಿಸಿಲ್ಲ. 68ನೇ ಪ್ರಶ್ನೆಗೆ ಬಂದ್ಬಿಟ್ಟು ಆಪ್ಷನ್ 2 ಸರಿಯಾದ ಉತ್ತರ. ಹೇಳಿಕೆ 1 ತಪ್ಪಾಗಿದೆ, ಹೇಳಿಕೆ 2 ಸರಿಯಾಗಿದೆ. 69ನೇ ಬಂದ್ಬಿಟ್ಟು ಆಪ್ಷನ್ 1 ಸರಿಯಾದ ಉತ್ತರ. ಆವಂತಿ ಬಂದ್ಬಿಟ್ಟು ಉಜ್ಜಯಿನಿ, ಕೋಸಲ ಬಂದ್ಬಿಟ್ಟು ಅಯೋಧ್ಯ, ವತ್ಸ ಕೌಶಂಬಿ, ಮಗಧ ರಾಜಗೃಹ. 70ನೇ ಪ್ರಶ್ನೆ ಬಂದ್ಬಿಟ್ಟು ಈ ಕೆಳಗಿನವುಗಳಲ್ಲಿ ಯಾರು ಋಗ್ವೇದ ಕಾಲದ ಪ್ರಮುಖ ದೇವತೆ ಅಲ್ಲ? ಯಾರಂದ್ರೆ ಪ್ರಜಾಪತಿ.